ಕೋರ್ಟ್ ಆದೇಶ ಮಾಡಿದ್ರು ಹಾಸಿಗೆ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ. ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿರೋದು ದರ್ಶನ್ ಪರ ವಕೀಲರು. ಕೋರ್ಟ್ ಆದೇಶ ಇದ್ರೂ ಕೂಡ ದರ್ಶನ್ ಅವರಿಗೆ ಹಾಸಿಗೆಯನ್ನು ಕೊಟ್ಟಿಲ್ಲ, ದಿಂಬನ್ನು ಕೂಡ ಕೊಟ್ಟಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ದರ್ಶನ್ ಪರ ವಕೀಲರ ಆಕ್ಷೇಪ. ಬೆಂಗಳೂರಿನ 64ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿರೋದು ದರ್ಶನ್ ಪರ ವಕೀಲರು. ಈಗ ನ್ಯಾಯಾಲಯದ ಆದೇಶ ಇದ್ದಾಗ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ. ಯಾವಾಗ ಆದೇಶ ಫಾಲೋ ಆಗಲ್ವೋ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಂಗವನ್ನು ನಾವು ಯಾರೂ ಕೂಡ ಆ ಥರ ನಿಂದನೆ ಮಾಡಲಿಕ್ಕೆ ಬರಲ್ಲ, ಅವರ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕೆ ಬರಲ್ಲ. ಅದೇ ದರ್ಶನ್ ವಿಚಾರದಲ್ಲಿ ತಮಗೆ ಎರಡೆರಡು ಹಾಸಿಗೆ ಬೇಕು, ಎರಡೆರಡು ದಿಂಬು ಬೇಕು ಅಂತ ಒಂದು ಮನವಿ ಇತ್ತು. ಎಲ್ಲ ಕೊಟ್ಟುಬಿಡಿ, ಅದೇನೇನು ಬೇಕೋ ಸೌಲಭ್ಯಗಳು ಅವ್ರು ಕೇಳ್ತಾ ಇದ್ದಾರೋ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳು ಕೊಡಬೇಕಾಗುತ್ತೋ ಅದೆಲ್ಲವನ್ನು ಮಾಡಿಕೊಡಿ. ವಾರಕ್ಕೊಂದೆರಡು ದೂರವಾಣಿ ಕರೆ ಕೂಡ ಸೇರಿರಬೇಕು, ಇದರಲ್ಲಿ 2 ದಿಂಬು, 2 ಹಾಸಿಗೆ ಎಲ್ಲವನ್ನು ಒದಗಿಸಿಕೊಡಿ. ವಾಕ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ 20 ನಿಮಿಷಗಳ ಕಾಲ ಅಂತ ಬಂದಾಗ ದರ್ಶನ್ ವಿಚಾರಕ್ಕೇ ಒಂದು 15-20 ಜನ ಸಿಬ್ಬಂದಿಯನ್ನು ಕೂಡ ಅಲ್ಲಿ ಪರಪ್ನಗ್ರಹಾರ ಜೈಲು ಒಂದು ಕಡೆ ನೇಮಕ ಮಾಡಿದೆ. ಬಾಡಿ ಓನ್ ಕ್ಯಾಮ್ರಾ ಇರಬೇಕು, ಅಂದರೆ ಪೊಲೀಸರು ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡೇ ದರ್ಶನ್ ಮೇಲೆ ನಿಗಾ ಇಡಬೇಕು ಅಂತ. ನಾಳೆ ದಿನ ಪೊಲೀಸರ ಮೇಲೆ ಒಂದಷ್ಟು ಆರೋಪ ಬಂದುಬಿಡುತ್ತೆ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನಂಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಬಂದಾಗ ಬಾಡಿ ಓನ್ ಕ್ಯಾಮ್ರಾದಲ್ಲಿ ದರ್ಶನ್ ಸುತ್ತಲೂ ಕೂಡ ನಿಗಾ ಇಟ್ಟಿರ್ತಾರೆ, ದರ್ಶನ್ ಮೇಲೂ ನಿಗಾ ಇಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಥರದ ಆರೋಪಗಳು ಬಂದಾಗ ಆ ಥರದ್ದು ನಾವೇನು ಮಾಡಿಲ್ಲ ಸ್ವಾಮಿ, ನೋಡ್ಕೊಳ್ಳೇಬೇಕಿದ್ರೆ ಅಂತ ಹೇಳಿ ಒಂದು ವಿಡಿಯೋ ಪ್ರೂಫನ್ನು ಕೂಡ ಕೊಡಬಹುದಾಗುತ್ತೆ. ಅದೇ ರೀತಿಯಲ್ಲಿ ಈಗ ದರ್ಶನ್ಗೆ ಈ ಕಡೆ ದಿಂಬು ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ಏನು ಹೇಳ್ತಾರೆ ಅದು ಕೂಡ ವೆಯ್ಟ್ ಮಾಡಬೇಕು. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ ದರ್ಶನ್ ಪರ ವಕೀಲರು ಹಾಸಿಗೆ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ ಅಂಥೇಳಿ ಕೋರ್ಟ್ ಆದೇಶ ಮಾಡಿದ್ರೂ ಇವ್ರು ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಆಕ್ಷೇಪವನ್ನು ಎತ್ತಿದ್ದಾರೆ. ಸೊ ಯಾವಾಗ ವಿಚಾರಣೆಗೆ ಬರುತ್ತೆ ಇದು, ಏನು ಕಥೆ ಇದು ಅಂತ? ರಮಕಾಂತ್, ಈಗಾಗಲೇ ಏನು ದರ್ಶನ್ಗೆ ಹಿಂದೆ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು, ಅವ್ರಿಗೆ ಬೇಕಾಗಿರೋಂಥ ಕೆಲ ಸೌಲಭ್ಯಗಳನ್ನು ಕೋರಿ ಅದ್ರ ಜೊತೆಗೆ ಜೈಲಿಂದ ಅವ್ರನ್ನ ಬೇರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಂತೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಕೋರ್ಟ್ ಎರಡಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಸೊ ಆದೇಶ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ಗೆ ನೀಡಬೇಕಾದಂಥ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಅವ್ರಿಗೆ ನೀಡಬೇಕು ಅಂತೇಳಿ ಕೋರ್ಟು ಸೂಚನೆಯನ್ನು ನೀಡಿತ್ತು. ಅದರಂತೆ ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಸೌಲಭ್ಯಗಳನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆದರೆ ಇತ್ತ ದರ್ಶನ್ ಪರ ವಕೀಲರು ಇವತ್ತು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಏನು ದರ್ಶನ್ಗೆ ಬೇಕಾಗಿರುವಂಥ ಕೋರ್ಟ್ ಆದೇಶ ಇದ್ರೂ ಕೂಡ ದರ್ಶನ್ಗೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ಏನಿದೆ ಅದನ್ನು ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ನಾವು ಜೈಲಿನ ಮ್ಯಾನ್ಯುವಲ್ ಏನಿದೆ ಅದರ ಪ್ರಕಾರನೇ ನಾವು ಕೇಳ್ತಾ ಇರುವಂಥದ್ದು. ಜೈಲು ಕೈಪಿಡಿಯಲ್ಲಿರುವಂಥ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡೇ ಕೂಡ ನಾವು ಕೊಡಿ, ಅದರಲ್ಲಿ ಏನು ಉಲ್ಲೇಖವನ್ನು ಮಾಡಿದ್ದಾರೆ ಆ ರೀತಿಯಾಗಿ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಇಷ್ಟಾದರೂ ಕೂಡ ಇವರು ಕೊಡ್ತಾ ಇಲ್ಲ. ಆದರೆ ದರ್ಶನ್ ಅವರ ಡಿಮ್ಯಾಂಡ್ ಇದ್ದಿದ್ದು 2 ಹಾಸಿಗೆ 2 ದಿಂಬು ಕೊಡಬೇಕು ಅಂತೇಳಿ. ಈಗಾಗಲೇ ಅವರಿಗೆ 1 ಹಾಸಿಗೆ 1 ದಿಂಬನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ 2 ಹಾಸಿಗೆ 2 ದಿಂಬನ್ನು ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಜೈಲಿನಲ್ಲಿ ಆ ಫೆಸಿಲಿಟಿಯನ್ನು ಕೊಡಲಿಕ್ಕೆ ಅವಕಾಶಗಳಿದೆಯಾ? ಕೈಪಿಡಿಯಲ್ಲಿ ಇದ್ದರೂ ಕೂಡ ಆ ಸೌಲಭ್ಯಗಳು ಜೈಲಿನಲ್ಲಿ ಇದೆಯಾ ಅಂತ. ಯಾಕೆಂದರೆ ಸಾವಿರಾರು ಜನ ಈಗಾಗಲೇ ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳು ಜೈಲಿನಲ್ಲಿರ್ತಾರೆ. ಸೊ ಇವರು 2 ದಿಂಬು ಕೇಳಿದ ತಕ್ಷಣ 2 ಹಾಸಿಗೆಗಳನ್ನು ಇವರು ಕೊಟ್ಟರೆ ಉಳಿದಂಥ ಕೈದಿಗಳಿಗೆ ಕೊಡಲಿಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಇವ್ರ ಹತ್ರ ಅಂತಹ ಮೂಲಭೂತ ಸೌಲಭ್ಯಗಳು, ಹಾಸಿಗೆಗಳು ಮತ್ತು ದಿಂಬುಗಳು ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಎಲ್ಲ ಕೈದಿಗಳಿಗೆ ಕೊಟ್ಟರೂ ಕೂಡ, ಇಲ್ಲ ವಿಚಾರಣಾಧೀನ ಕೈದಿಗಳಿಗೆ ಕೊಟ್ಟರೂ ಕೂಡ ಸೊ ಇನ್ನೂ ಕೂಡ ಅವರು ಎಕ್ಸೆಸ್ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಜೈಲಿಗೆ ಏನು ಪ್ರತಿನಿತ್ಯ ರಾಜ್ಯಾದ್ಯಂತ ಇಲ್ಲ ನಗರದಾದ್ಯಂತ ಪೊಲೀಸರು ಬೇರೆ ಬೇರೆ ಪ್ರಕರಣಗಳಲ್ಲಿ ಆರೋಪಿಗಳನ್ನು ತಂದು ಜೈಲಿಗೆ ಬಿಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಈ ಕಾರಣಕ್ಕಾಗಿ ದರ್ಶನ್ ಡಿಮ್ಯಾಂಡ್ ಮಾಡಿದಂಥ 2 ಹಾಸಿಗೆ 2 ದಿಂಬುಗಳನ್ನು ಕೊಡಲಿಕ್ಕೆ ಆಗಿದೆಯಾ ಅಲ್ವ ಅನ್ನೋದು ಒಂದು. ಮತ್ತೊಂದು ಕಡೆ ಜೈಲು ಸೂಚನೆಯನ್ನು ಕೊಟ್ಟಿತ್ತು, ಅಧಿಕಾರಿಗಳಿಗೆ ಆದೇಶವನ್ನು ಮಾಡಿತ್ತು, ಇವರಿಗೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಅಂದರೆ ನಾನು 1 ತಿಂಗಳಾಯಿತು ಸೂರ್ಯನ ಬೆಳಕನ್ನು ನೋಡಿ ಬಾಡಿಯೆಲ್ಲ ಫಂಗಸ್ ಆಗ್ತಾ ಇದೆ, ಸೊ ನಾನು ಕತ್ತಲ ಕೋಣೆಯಲ್ಲಿದ್ದೀನಿ, ನನಗೆ ದಯವಿಟ್ಟು ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತೇಳಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಏನು ದರ್ಶನ್ ಕೇಳಿಕೊಂಡಿದ್ರು. ಹೀಗಾಗಿ ಕೈಪಿಡಿ ಅಂದರೆ ಜೈಲಿನ ಕೈಪಿಡಿಯ ಪ್ರಕಾರ ಕೋರ್ಟ್ ಆದೇಶವನ್ನು ಮಾಡಿತ್ತು, ಇವರಿಗೆ ವಾಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡದೇ ಹೋದರೆ ಈಗಾಗಲೇ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಏನು ಸಲ್ಲಿಕೆಯನ್ನು ಮಾಡಿದ್ರೆ ಅದನ್ನು ಅಡ್ಮಿಟ್ ಮಾಡಿಕೊಳ್ಳಾಗುತ್ತೆ ಮತ್ತು ವಿಚಾರಣೆಯನ್ನು ಮಾಡ್ತಾರೆ. ಮತ್ತು ಅದರ ಜೊತೆಗೆ ಜೈಲು ಅಧಿಕಾರಿಗಳಿಗೆ ಇದಕ್ಕೆ ಅಬ್ಜೆಕ್ಷನ್ ಅನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೂ ಕೂಡ ಸೂಚನೆ ನೀಡುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.